ಧರ್ಮಸ್ಥಳದಲ್ಲಿ ನಿನ್ನೆ ತನಕ ಒಂದು ರೀತಿ ಶೋಧ ನಡೀತಾ ಇದ್ರೆ ನಿನ್ನೆ ಆ ಶೋಧಕ್ಕೆ ಒಂದು ತಿರುವು ಸಿಕ್ಕಿತ್ತು. ಯಾಕೆ ಅಂದರೆ ಬಹುಜನರ ಬೇಡಿಕೆಯಂತೆ GPR ಅನ್ನು ತರಿಸಲಾಗಿತ್ತು. ಆ GPR ಅನ್ನು ತರಿಸಿ ಅದರಲ್ಲಿ ಶೋಧ ಕಾರ್ಯ ಮಾಡಿ ಕೊನೆಗೆ 30 ಅಡಿ ಆಳದ ತನಕ ಶೋಧ ಮಾಡಿದ್ರು ಕೂಡ ಭೂಮಿಯನ್ನು ಅಗದರೂ ಕೂಡ ಏನೂ ಸಿಗಲಿಲ್ಲ ಸ್ಪಾಟ್ ನಂಬರ್ 13ರಲ್ಲಿ. ಸೊ ಇವತ್ತು ಕೂಡ ಸ್ಪಾಟ್ ನಂಬರ್ 13ರಲ್ಲಿ ಅಸ್ಥಿ ಶೋಧ ಮುಂದುವರಿಯುತ್ತೆ. ಪಾಯಿಂಟ್ 13ರ ಸುತ್ತಮುತ್ತ ಅಗೆಯಲಿದೆ SIT. ಉತ್ತರ ದಿಕ್ಕಿನ ಕಡೆಗೆ ಹಲವಾರು ಶವವನ್ನು ಹೂತಿದ್ದೇನೆ. ನಾನ್ಸೆನ್ಸ್ ನನ್ನ ಪ್ರಕಾರ ಈ ಹೇಳಿಕೆ. ಇಷ್ಟು ದಿನ ಇದನ್ನು ಕೇಳಿ 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 ಎಲ್ಲರೂ ಕೂಡ ಮೂರ್ಖರಾಗಿದ್ದಾರೆ. ಉತ್ತರ ದಿಕ್ಕಿನ ಕಡೆಗೆ ಶವ ಹೂತಿದ್ದಾಗಿ ಹೇಳಿದ್ದಾನೆ ಅನಾಮಿಕ. ಮೊದಲೇ ತೋರಿಸ್ಬೇಕಾಗಿತ್ತು, ಉತ್ತರ ದಿಕ್ಕನ್ನು ಮೊದಲೇ ತೋರಿಸ್ಬೇಕಾಗಿತ್ತು. ಇಲ್ಲಿ ಅಗದ್ಬಿಟ್ಟು ಎಲ್ಲ ಏನೂ ಸಿಗದೇ ಇದ್ದಾಗ ಈಗ ಉತ್ತರ ದಿಕ್ಕು ಅಂದರೆ SIT AC ಮುಂದೆ ಹೇಳಿಕೆಯನ್ನು ದೂರುದಾರ ನೀಡಿದಾರಂತೆ. ಅನಾಮಿಕನ ಹೇಳಿಕೆಯಂತೆ ಇವತ್ತು ಮತ್ತೆ ಹುಡುಕಾಟ ನಡೆಯುತ್ತೆ ಅಂತಂದ್ಬಿಟ್ಟು ನನ್ನ ಪ್ರಕಾರ ಯಾಕೋ SIT ಅವರು ಮತ್ತು AC ಅವರು ಯಾವುದಾದ್ರೂ ಒಂದು ದೃಢ ನಿರ್ಧಾರ ತಗೊಳ್ಳೇಬೇಕು ಈ ವಿಚಾರದಲ್ಲಿ. ಆತ ಹೇಳ್ದಂಗೆಲ್ಲ ಕುಣಿಯೋಕ್ಕಾಗಲ್ಲ. ಇನ್ಮೇಲೆ ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಈಗಾಗಲೇ ಆತ ಹೇಳದಂತೆ ಎಲ್ಲವನ್ನೂ ಮಾಡಾಯಿತು. ಆತನಿಗೆ ತೃಪ್ತಿಯಾಗಷ್ಟು ಭೂಮಿಯನ್ನು ಅಗದಿದ್ದಾಯಿತು. ಯಾವ ಕಡೆ ತೋರಿಸ್ತಾನೆ, ಎಲ್ಲೆಲ್ಲಿ ತೋರಿಸ್ತಾನೆ ಎಲ್ಲ ಕಡೆ ಅಗದಿದ್ದಾಯಿತು. ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಟು ಆ GPR ತಂದಿದ್ದಾಯಿತು. ಎಲ್ಲವೂ ಆಯಿತು. ಏನೂ ಸಿಕ್ಕಿಲ್ಲ ಇಲ್ಲಿ ತನಕ ಅಂತಂದ್ರೂ ಕೂಡ ಇನ್ನೂ ಉತ್ತರ ದಿಕ್ಕು, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು ಅಂದ್ಕೊಂಡು ಕೂತಿದ್ದಾನೆ ಅಂತಂದರೆ ಅದನ್ನು ಕೇಳ್ಕೊಂಡು ಕೂತಿರೋರು ನೀವೇನು ಮಾಡ್ತಾ ಇದ್ದೀರಾ? SIT ಅವರು, ಪ್ರಣವ್ ಮೊಹಂತಿ, ಅನುಚೇತ್ ಅವರೆಲ್ಲ ಒಂದು ಡಿಸಿಷನ್ ತೊಗೊಳಕ್ಕೆ ಬರಲ್ವ? ಈಗ ಇನ್ನೂ ಎಷ್ಟು ದಿನ ಅಂತ ಮುಂದುವರಿಸ್ತೀರಾ ಇದನ್ನ? ಎಂದಿನಂತೆ ಇವತ್ತು ಕೂಡ ಉತ್ಖನನದ ಕಾರ್ಯ ನಡೆಯುತ್ತೆ. ಪಾಯಿಂಟ್ ನಂಬರ್ 13ರಲ್ಲಿ ಭೂಮಿ ಅಗೆಯುವಂತಹ ಕಾರ್ಯ ಇವತ್ತು ಮುಂದುವರಿಯುತ್ತೆ. GPRನಲ್ಲಿ ಪತ್ತೆಯಾಗದೇ ಇದ್ರೂ ಕೂಡ ಶೋಧಕ್ಕೆ ಪಟ್ಟನ್ನು ಹಿಡಿದಿದ್ದಾನಂತೆ ಅನಾಮಿಕ. ಗುರುತಿಸಿದ 30 ಜಾಗ ಆಗಿರಿ ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾನಂತೆ. ಪಾಯಿಂಟ್ ನಂಬರ್ 13ರ ಉಳಿದ 200 ಮೀಟರ್ ಜಾಗದಲ್ಲೂ ಕೂಡ ಶೋಧಕ್ಕೆ ಒತ್ತಡ ಅಂತೆ. ಅಗೆದಿರುವ ಪ್ರದೇಶದ ಬಳಿಯೇ ಮತ್ತಷ್ಟು ಜಾಗದಲ್ಲಿ ಇವತ್ತು ಉತ್ಖನನವನ್ನು ನಡೆಸೋದಕ್ಕೆ SIT ಟೀಮ್ ಕೂಡ ಮುಂದಾಗ್ತಾ ಇದೆ. ದೂರುದಾರ ಹೇಳಿದ ರೀತಿಯಲ್ಲಿ SIT ಕೇಳಲೇಬೇಕಾದಂತಹ ಪರಿಸ್ಥಿತಿಯಲ್ಲಿದೆ, ಕೇಳಲೇಬೇಕಾಗುತ್ತೆ. ತನಿಖೆಯ ಒಂದು ಭಾಗ ಕೂಡ ಹೌದು. ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಇನ್ನೂ ಎಷ್ಟು ಜಾಗವನ್ನು ಅಗಿಬೇಕು ಅಂಥೇಳಿ. ಇಡೀ ಧರ್ಮಸ್ಥಳವನ್ನು ಆತ ಅಗಿಸಿದ್ರೂ ಕೂಡ ಆಶ್ಚರ್ಯ ಪಡೋ ಹಂಗಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತತ್ಕ್ಷಣಕ್ಕೆ ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಕೂಡ ಎದ್ದು ಕಾಣಿಸ್ತಾ ಇದೆ. ನಿನ್ನೆ ಹತ್ತತ್ರ 15ರಿಂದ 20 ಅಡಿ ಅಗದು ಅದರ ಒಳಗಡೆನೆ GPR ಮಷೀನನ್ನು ಇಳಿಸಿ ಒಳಗಡೆ ಏನಾದರೂ ಇದೆಯಾ ಅಂಥೇಳಿ ಶೋಧ ಮಾಡುವಂತಹ ಕೆಲಸ ಆಗಿದೆ. ಇಲ್ಲಿಯವರೆಗೂ 16 ಸ್ಪಾಟ್ಗಳಲ್ಲಿ ಭೂಮಿಯನ್ನು ಅಗದು ಮೂಳೆಗಾಗಿ ಹುಡುಕಾಟವನ್ನೇ ನಡೆಸಲಾಗಿದೆ. ಇಲ್ಲಿಯವರೆಗೂ ಆತ ಹೇಳಿರುವಂತಹ ವಿಚಾರಕ್ಕೆ ಸಣ್ಣದೊಂದು ಕುರುಹು ಸಿಕ್ಕಿಲ್ಲ. ಇನ್ನೂ ಎಷ್ಟು ದಿನ ಆತನ ಮಾತನ್ನು ಕೇಳಬೇಕು ಅಂಥೇಳಿ, ಇನ್ನೂ ಎಷ್ಟು ಜಾಗವನ್ನು ಅಗಿಬೇಕು ಅಂಥೇಳಿ, ಈ ತನಿಖೆ ಮುಂದೆ ಹೇಗೆ ಸಾಗುತ್ತೆ ಅಂಥೇಳಿ. 13 ಜಾಗ ತೋರಿಸಿದ್ದ, ಅಲ್ಲೇನೂ ಸಿಗಲಿಲ್ಲ ಅಂದರೆ ಬಹುತೇಕ ಈ ಉತ್ಖನನದ ಕಾರ್ಯ ಅವತ್ತೇ ನಿಂತು ಬಿಡುತ್ತೆ ಅನ್ನುವಂತಹ ಮಾತುಗಳಿತ್ತು. ಬಟ್ ಇಲ್ಲ, ವಕೀಲರ ಮೂಲಕ ಮತ್ತೊಂದು ರೀತಿಯ ಮನವಿಯನ್ನು ಮಾಡಿಕೊಂಡಿದ್ದ. ಅಂದರೆ ಈತ ಈ ವಿಚಾರವನ್ನು ಜೀವಂತವಾಗಿಡಬೇಕು ಅಂತ ಏನಾದರೂ ನಿರ್ಧರಿಸಿದಾನಾ, ಅಥವಾ ಈತನ ಉದ್ದೇಶವಾದರೂ ಏನು, ಈತನ ಹಿಂದೆ ಯಾರಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗಬೇಕಲ್ವಾ. ಈತನನ್ನು ಮೊದಲು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿ ಅನ್ನುವಂತಹ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆ. 1 ಸರಿ 2 ಸರಿ ಓಕೆ, 16 ಜಾಗವನ್ನು ಅಗದ್ರೂ ಕೂಡ ಒಂದು ಸಾಕ್ಷ್ಯ ಸಿಗ್ತಿಲ್ಲ ಅಂದರೆ ಏನು ಅರ್ಥ ಇದು? ಎಷ್ಟು ಟೈಮ್ ವೇಸ್ಟು, ಎಷ್ಟು ದುಡ್ಡು ವೇಸ್ಟು, ಎಷ್ಟು ಅರಣ್ಯ ಭಾಗವನ್ನು ಈತ ಅಗಿಸಿದಾನೆ? ಒಂದು ಲಾಜಿಕಲ್ ಎಂಡಿಂಗ್ ನಿಜಕ್ಕೂ ಕೂಡ ಅದು ಹೋಗುತ್ತಾ ಅಂಥೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಬುರುಡೆ ಸಿಗುತ್ತೆ ಅಂತ ಈ ಅನಾಮಿಕ ಇಷ್ಟು ದಿನ ಬುರುಡೆ ಬಿಟ್ಟ ಅಂತಕ್ಕಂಥ ಸತ್ಯವನ್ನು ಇಷ್ಟು ದಿನ ಆದರೂ SIT ಅವರಾಗಲಿ AC ಅವರಾಗಲಿ ಸರ್ಕಾರ ಆಗಲಿ ಅರ್ಥನೇ ಮಾಡ್ಕೊಳ್ಳಿಲ್ವಾ ಅಂತ. ಪ್ರತಿಯೊಂದಕ್ಕೂ ತಾಳ್ಮೆಗೆ ಒಂದು ಮಿತಿ ಇರುತ್ತೆ. ಇನ್ನೂ ಎಷ್ಟು ದಿನ ಅಂತ ಈತನ ಮಾತನ್ನು ಕೇಳ್ತಾರೆ. ಈತನ ಹಿಂದೆ ಯಾರಿದ್ದಾರೆ, ಯಾರ ಒತ್ತಡಕ್ಕೆ SIT ಮಣಿತಾ ಇದೆ, ಏನು ನಡೀತಾ ಇದೆ ಎಷ್ಟಕ್ಕೂ ಧರ್ಮಸ್ಥಳದಲ್ಲಿ ಯಾರಿಗೂ ಏನು ಅರ್ಥನೇ ಆಗ್ತಾ ಇಲ್ಲಪ್ಪ. ಈ ತರದ ಒಂದು ದೂರು ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದೊಂದು ಬಹುದೊಡ್ಡ ಪ್ರಕರಣ ಅನ್ನುವಂಥದ್ದನ್ನ ಖಂಡಿತವಾಗಿ ನಂಬಿರ್ತಾರೆ. ಈ ಕ್ಷಣದವರೆಗೂ ನಂಬ್ತಾ ಇರ್ತಾರೆ. ಆದ್ರೆ ಅದಕ್ಕೆ ಬೇಕಾದಂತಹ ಗಟ್ಟಿ ಸಾಕ್ಷ್ಯಗಳು ಲಭ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಈತ ಹೇಳ್ತಾ ಇರುವ ಬಗ್ಗೆ ಸುಳ್ಳು ಏನಾದರೂ ಹೇಳ್ತಾ ಇದ್ದಾನ, ದಾರಿ ತಪ್ಪಿಸ್ತಾ ಇದ್ದಾನ ಅನ್ನುವಂತಹ ಸಂಶಯಗಳು ಖಂಡಿತವಾಗಿ ಬಂದೇ ಬರ್ತದೆ. ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಆತ ಹೇಳೋದಕ್ಕೂ ಮತ್ತು ಅಲ್ಲಿ ಆ ಸ್ಪಾಟ್ ಅಲ್ಲಿ ಆಗ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಆತ ಹೇಳಿದ ತಾಳಕ್ಕೆ ಅಧಿಕಾರಿಗಳು
ಕುಣಿಬೇಕಾ, ಪೊಲೀಸರು ಕುಣಿಬೇಕಾ ಅನ್ನುವಂಥ ಪ್ರಶ್ನೆಗಳು ಈಗ ಹೇಳ್ತಾ ಇರುವಂಥದ್ದು. ಆತ 300ಕ್ಕಿಂತಲೂ ಹೆಚ್ಚು ಮೃತದೇಹಗಳನ್ನು ತಾನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾನೆ ಒಂದು ಭಾಗದಲ್ಲಿ. ಮತ್ತು 3 ಅಡಿ 6 ಅಡಿಗಿಂತ ಅಗಲವಾಗಿ ಅಗದ ಮೇಲೆ ಇಲ್ಲಿ ಇಲ್ಲ, ಆ ಕಡೆ ನೋಡಿ ಅಂದ್ರೆ ದಿಕ್ಕಿನ ಕಡೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತೇಳಿ ಕೈಯನ್ನು ಬೀಸಿ ಬೀಸಿ ದಿಕ್ಕನ್ನು ತೋರಿಸ್ತಾ ಇದ್ದಾನೆ. ಅಂದ್ರೆ SIT ಅಧಿಕಾರಿಗಳಿಗೂ ಕೂಡ ಡೌಟ್ ಬರ್ತದೆ ಅಂತ ಹೇಳಿ ಆ ಒಂದು ಸಾಕ್ಷಿದಾರನಿಗೆ ಕೋರ್ಟೇ ಅವಕಾಶ ಕೊಟ್ಟಿರೋದ್ರಿಂದ, ಈಗಾಗಲೇ ಸರ್ಕಾರನೇ ನಿರ್ದೇಶನ ಮಾಡಿರೋದ್ರಿಂದ ಪೊಲೀಸರ ಭಾಷೆಯಲ್ಲಿ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ಕೂಡ ಆತ ಹೇಳಿದ ಹಾಗೆ ಮಾಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ವಿರುದ್ಧ ಪ್ರೊಟೆಸ್ಟ್ಗಳು, ಹೇಳಿಕೆಗಳು ಈಗ ಬರ್ತಾ ಇರೋದ್ರಿಂದ ಸರ್ಕಾರ ಕೂಡ ಈ ಬಗ್ಗೆ ಏನಾದರೂ ತೀರ್ಮಾನ ಮಾಡುತ್ತಾ ಅನ್ನುವಂತ ಒಂದು ನಿರೀಕ್ಷೆ ಇದೆ. ಆತ ತೋಡಿದಲ್ಲೆಲ್ಲ ಯಾವುದಾದ್ರೂ ಕುರುಹುಗಳು ಸಿಕ್ಕರೆ ಆ 30ರವರೆಗೂ ಕೂಡ ಆ ಕುರುಹುಗಳನ್ನು ಹುಡ್ಕೊಂಡು ಹೋಗ್ಬೋದಿತ್ತು. ಇನ್ನು ಅರ್ಧಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಆತ ಅಗಿಬೇಕು ಅಂತ ಹೇಳ್ತಾ ಇದ್ದಾನೆ. 30ಕ್ಕಿಂತ ಹೆಚ್ಚು ಗುಂಡಿಗಳು ಈಗಾಗಲೇ ಆಗಿರುವಂಥದ್ದು. ಹಾಗಾಗಿ ಪೊಲೀಸರ ಸಂಶಯ, AC ಅವರ ಸಂಶಯ, ಒಟ್ಟು ಇರುವಂತಹ ಒಂದು 60 ಮಂದಿ ಅಧಿಕಾರಿಗಳಿಗೆ ಸಂಶಯ ಇದ್ರೂ ಕೂಡ ನಮಗೆ ಕೊಟ್ಟ ಕೆಲಸವನ್ನ ನಾವು ಮಾಡಲೇಬೇಕು ಅನ್ನುವಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಇವತ್ತು ನಿನ್ನೆಯ ಒಂದು ಸೈಟ್ನಲ್ಲಿ ಅರ್ಧ ಸೈಟ್ ಮುಗಿದಿದೆ. ಉಳಿದ ಸೈಟ್ ಅನ್ನ ಇವತ್ತು ಅಗದು ಬಗದು ಏನಾದರೂ ಇದೆಯಾ, ಅಥವಾ ಬರೀ ಮಣ್ಣು ನೀರು ಸಿಗುವ ತನಕ ಅಗಿಬೇಕಾ ಅನ್ನುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದ್ರೂ ಕೂಡ ಮತ್ತೆ ಅವರು ಎಂದಿನಂತೆ ಇವತ್ತು ಕಾರ್ಯಾಚರಣೆಗೆ 11:30-12 ಗಂಟೆಗೆ ಇಳಿಯುವಂತ ಸಾಧ್ಯತೆಗಳು ಇದೆ. ಅರವಿಂದ್, ದೀಪಕ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.